पुण्यभूमे त्वदर्थे ಪತತ್ವೇಷಕಾಯೋ ನಮಸ್ತೆ ನಮಸ್ತೆ. ಸದ್ಯಕ್ಕೆ ನಮ್ಮ ದೇಶದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಯಾರು ಅಂದ್ರೆ ಎಲ್ರೂ ಹೇಳೋದು ಒಂದೇ ಹೆಸರನ್ನೇ, ಅದು ಪ್ರಧಾನಿ ನರೇಂದ್ರ ಮೋದಿ. ಆದರೆ ನಾವು ನಿಮಗೆ ಹೇಳಲಿಕ್ಕೆ ಹೊರಟಿರೋದು ಇಂಥ ಪವರ್ಫುಲ್ ಪ್ರಧಾನಿಗೆ ಪವರ್ ಸಪ್ಲೈ ಮಾಡುವ ಮತ್ತು ಅಷ್ಟೇ ಪವರ್ಫುಲ್ಲು ಆಗಿರುವ ವ್ಯಕ್ತಿ ಬಗ್ಗೆ. ತುಂಬಾ ಕುತೂಹಲ ಉಂಟಾಗ್ತಿದ್ಯಾ? ಹಾಗಿದ್ರೆ ಬನ್ನಿ ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಇವರು RSS ಎಂಬ 91 ವರ್ಷಗಳಷ್ಟು ಹಳೆಯ ಸಂಘಟನೆಯ ಸರಸಂಘಚಾಲಕ ಅಂದ್ರೆ ಮುಖ್ಯಸ್ಥ. ಗೊತ್ತಾಯ್ತೆ, ನಾವು ಮೋಹನ್ ಭಾಗವತ್ ಅವರ ಬಗ್ಗೆ ಮಾತಾಡ್ತಿದ್ದೇವೆ. ಇವತ್ತಿನ ಸ್ಪೆಷಲ್ ರಿಪೋರ್ಟರ್ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಬದುಕು, ಸಾಧನೆ ಮತ್ತು ಅವರ ಸುತ್ತಲೂ ಸುತ್ತಿಕೊಂಡಿರುವ ವಿವಾದಗಳ ಬಗ್ಗೆ ಒಂದು ಅವಲೋಕನ. ಮೋಹನ್ ಭಾಗವತ್ ಹುಟ್ಟಿದ್ದು 1950ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 11ರಂದು ಮಹಾರಾಷ್ಟ್ರದ ವಿದರ್ಭ ವಲಯದ ಚಂದ್ರಾಪುರ ಭಾಗವತ್ ಹುಟ್ಟೂರು. ಇವರ ತಂದೆ ಮಧುಕರ್ ರಾವ್ ಭಾಗವತ್, ಇವರೂ ಕೂಡ RSSನ ಹಿರಿಯ ನಾಯಕರಾಗಿದ್ದು ಗುಜರಾತ್ ಪ್ರಾಂತ್ಯದ RSS ಪ್ರಮುಖರಾಗಿ ಸೇವೆ ಸಲ್ಲಿಸಿದ್ದರು. ಚಂದ್ರಾಪುರದ ಲೋಕಮಾನ್ಯ ತಿಲಕ್ ವಿದ್ಯಾಲಯದಲ್ಲಿ ಆರಂಭಿಕ ವಿದ್ಯಾಭ್ಯಾಸ ಮುಗಿಸಿದ ಮೋಹನ್ ಭಾಗವತ್ ಆ ನಂತರ ಜನತಾ ಕಾಲೇಜಿನಲ್ಲಿ BSc ಪದವಿ ಪಡೆದರು. ಬಳಿಕ ಡಾಕ್ಟರ್ ಪಂಜಾಬರಾವ್ ದೇಶ್ಮುಖ್ ಕೃಷಿ ವಿದ್ಯಾಪೀಠ ಸೇರಿ ಪಶು ವಿಜ್ಞಾನ ಮತ್ತು ಪಶುಸಂಗೋಪನೆ ವಿಷಯದಲ್ಲಿ BVSc ಪದವಿ ಪಡೆದರು. ಆ ನಂತರ ಅಲ್ಲಿಯೇ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದರಾದರೂ ಅದನ್ನು ಪೂರೈಸಲಿಲ್ಲ. ತಂದೆಯವರೇ RSS ಪ್ರಚಾರಕರಾಗಿದ್ದರಿಂದ ಬಾಲ್ಯದಿಂದಲೂ RSS ಸಂಪರ್ಕದಲ್ಲಿದ್ದ ಮೋಹನ್ ಭಾಗವತ್ಗೆ ತಾನು ಸಂಪೂರ್ಣವಾಗಿ RSS ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು ಅನ್ನುವ ತುಡಿತ ಹೆಚ್ಚಾಗಿತ್ತು. ಹೀಗಾಗಿ 1975ರ ಕೊನೆಯಲ್ಲಿ ತಮ್ಮ PG ಕೋರ್ಸಿಗೆ ವಿದಾಯ ಹೇಳಿ RSS ಕಚೇರಿ ಕಡೆಗೆ ನಡೆದರು. ಆಗ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿತ್ತು. ಬಿಜೆಪಿಯ ವಾಜಪೇಯಿ, ಅಡ್ವಾಣಿ ಸೇರಿದಂತೆ 10 ರಾಜಕೀಯ ನಾಯಕರನ್ನು ಜೈಲಿನಲ್ಲಿಡಲಾಗಿತ್ತು. ಅಂತ ಸಮಯದಲ್ಲಿ ಭೂಗತರಾದ ಮೋಹನ್ ಭಾಗವತ್ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ನಡೆಸಿದ್ದರು. 1977ರಲ್ಲಿ ಅಕೋಲಾದ RSS ಪ್ರಚಾರಕರಾದ ಮೋಹನ್ ಭಾಗವತ್ ಕಾಲಕ್ರಮೇಣ ಸಂಘಟನೆಯ ಮೆಟ್ಟಿಲುಗಳನ್ನು ಹತ್ತುತ್ತಾ ಮಹತ್ವದ ಸ್ಥಾನಕ್ಕೇರಿದರು. ನಾಗಪುರ ಮತ್ತು ವಿದರ್ಭ ಪ್ರಾಂತ್ಯದ ಮುಖ್ಯ ಪ್ರಚಾರಕರಾದರು. 1991ರಲ್ಲಿ RSSನ ಅಖಿಲ ಭಾರತೀಯ ಶಾರೀರಿಕ್ ಪ್ರಮುಖ್ ಅಂದರೆ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿ ನೇಮಕಗೊಂಡರು. ಆ ನಂತರ 1999ರಲ್ಲಿ ಭಾಗವತ್ ಅವರನ್ನು ಅಖಿಲ ಭಾರತೀಯ ಪ್ರಚಾರಕ್ ಪ್ರಮುಖರನ್ನಾಗಿ ಮಾಡಲಾಯಿತು. ಪ್ರಚಾರಕ್ ಪ್ರಮುಖರು ದೇಶಾದ್ಯಂತ ಇರುವ ಪೂರ್ಣಕಾಲಿಕ RSS ಪ್ರಚಾರಕರ ಯೋಗಕ್ಷೇಮದ ಜವಾಬ್ದಾರಿ ಹೊತ್ತಿರುತ್ತಾರೆ. 2000ರಲ್ಲಿ ಅಂದು ಸಂಘದ ಮುಖ್ಯಸ್ಥರಾಗಿದ್ದ ರಾಜೇಂದ್ರ ಸಿಂಗ್ ಮತ್ತು ಕಾರ್ಯದರ್ಶಿಗಳಾಗಿದ್ದ HV ಶೇಷಾದ್ರಿ ಅವರು ಅನಾರೋಗ್ಯದ ಕಾರಣ ತಮ್ಮ ಸ್ಥಾನಗಳನ್ನು ಬಿಟ್ಟುಕೊಡಲು ನಿರ್ಧರಿಸಿದರು. ಆ ಸಂದರ್ಭದಲ್ಲಿ KS ಸುದರ್ಶನ್ ಅವರು RSS ಮುಖ್ಯಸ್ಥರಾಗಿ ಆಯ್ಕೆಯಾದರೆ ಮೋಹನ್ ಭಾಗವತ್ ಅವರು 3 ವರ್ಷಗಳ ಅವಧಿಗೆ ಸರ್ಕಾರ್ಯವಾಹ ಅಂದರೆ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ಆ ನಂತರ 2003 ಮತ್ತು 2006ರಲ್ಲಿ ಮತ್ತೆ RSS ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರೆದರು.
ಸಂಘದ ಮುಖ್ಯಸ್ಥರಾಗಿದ್ದ ಕೆ.ಎಸ್. ಸುದರ್ಶನ್ ಅವರು ಅನಾರೋಗ್ಯದ ನಿಮಿತ್ತ 2009ರಲ್ಲಿ ತಮ್ಮ ಸ್ಥಾನ ತ್ಯಜಿಸುವ ಸಂದರ್ಭದಲ್ಲಿ ಸಂಘದ ಮುಂದಿನ ಮುಖ್ಯಸ್ಥರಾಗಲು ಮೋಹನ್ ಭಾಗವತ್ ಅವರೇ ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ಇದಕ್ಕೆ ಸಂಘದ ಅತ್ಯುನ್ನತ ನಿರ್ಣಾಯಕ ಮಂಡಳಿ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದ ಒಪ್ಪಿಗೆಯೂ ದೊರೆಯಿತು. ಹೀಗಾಗಿ 2009ರ ಮಾರ್ಚ್ 21ರಂದು ಮೋಹನ್ ಭಾಗವತ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 6ನೇ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದರು. ತಮ್ಮ 58ನೇ ವಯಸ್ಸಿನಲ್ಲಿ ಸಂಘದ ಮುಖ್ಯಸ್ಥರಾದ ಮೋಹನ್ ಭಾಗವತ್ 2ನೇ ಅತಿ ಕಿರಿಯ ಸರಸಂಘ ಚಾಲಕ ಅನಿಸಿಕೊಂಡ್ರು. ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ತಮ್ಮ 36ನೇ ವಯಸ್ಸಿನಲ್ಲೇ RSS ಸ್ಥಾಪನೆ ಮಾಡಿ ಅದರ ಸಂಸ್ಥಾಪಕ ಮುಖ್ಯಸ್ಥರಾಗಿದ್ದರು. ಮೋಹನ್ ಭಾಗವತ್ ಅವರು ಹಲವಾರು ವಿಚಾರಗಳಲ್ಲಿ ಹೆಡ್ಗೇವಾರ್ ಅವರನ್ನು ಹೋಲುತ್ತಾರೆ ಅನ್ನುವ ಮಾತು ಸಂಘ ಪರಿವಾರದಲ್ಲಿ ಕೇಳಿಬರುತ್ತದೆ. ಮೋಹನ್ ಭಾಗವತ್ ಅವರು ಅವಿವಾಹಿತರಾಗಿದ್ದು ತಮ್ಮ ಜೀವನವನ್ನು ಸಂಘದ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಭಾರತ ದೇಶಾದ್ಯಂತ ಮತ್ತು ವಿದೇಶಗಳಲ್ಲೂ ಸಾಕಷ್ಟು ಪ್ರಯಾಣ ಮಾಡಿ ಅನುಭವ ಗಳಿಸಿಕೊಂಡಿರುವ ಭಾಗವತ್ ನೇರ ನಡೆನುಡಿಯ ವ್ಯಕ್ತಿ ಎಂದು ಹೆಸರಾಗಿದ್ದಾರೆ. ಇದೇ ಕಾರಣಕ್ಕಾಗಿಯೋ ಏನೋ ಹಲವಾರು ಬಾರಿ ತಮ್ಮ ಹೇಳಿಕೆಗಳಿಂದ ಸಾಕಷ್ಟು ವಿವಾದಗಳನ್ನು ಸೃಷ್ಟಿಸಿದ್ದಾರೆ. ಅತ್ಯಾಚಾರಗಳು ಇಂಡಿಯಾದಲ್ಲಿ ಅಂದರೆ ನಗರ ಪ್ರದೇಶದಲ್ಲಿ ಆಗುತ್ತವೆಯೇ ಹೊರತು ಭಾರತದಲ್ಲಿ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಗುವುದಿಲ್ಲ ಎಂಬ ಭಾಗವತ್ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು. ಪಾಶ್ಚಾತ್ಯ ಸಂಸ್ಕೃತಿ ಅನುಸರಿಸುವುದೇ ಅತ್ಯಾಚಾರದಂತ ಘಟನೆಗಳಿಗೆ ಕಾರಣ ಅನ್ನುವ ಭಾಗವತ್ ಅವರ ಮಾತನ್ನು ಯಾರೂ ಒಪ್ಪಲಿಲ್ಲ. ಬಿಹಾರ ವಿಧಾನಸಭಾ ಚುನಾವಣೆ ವೇಳೆ ಯಾರು ಎಷ್ಟು ಕಾಲ ಮೀಸಲಾತಿಗೆ ಅರ್ಹರು ಎಂಬುದನ್ನು ನಿರ್ಧರಿಸಲು ರಾಜಕೀಯೇತರ ಸಮಿತಿ ರಚಿಸಬೇಕು ಎಂದು ಭಾಗವತ್ ಹೇಳಿಕೆ ನೀಡಿದ್ದರು. ಈ ಮಾತು ಕೂಡ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ರೀತಿಯಲ್ಲಿ ಸೋಲಪ್ಪಲು ಕಾರಣವಾಯಿತು ಎನ್ನಲಾಗುತ್ತದೆ. ಮೀಸಲಾತಿ ಸಂಬಂಧ RSS ತಳೆದಿರುವ ನಿಲುವು ಬಿಜೆಪಿಗೆ ಮುಳುವಾಗುತ್ತದೆ ಎಂಬುದನ್ನು ತಿಳಿದುಕೊಂಡ ಭಾಗವತ್ ಅವರು ಇತ್ತೀಚಿನ ದಿನಗಳಲ್ಲಿ ಮೀಸಲಾತಿಯ ಪರವೇ ಬ್ಯಾಟಿಂಗ್ ನಡೆಸಿದ್ದಾರೆ. ದೇಶದಲ್ಲಿ ಅಸಮಾನತೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗುವವರೆಗೂ ಮೀಸಲಾತಿ ರದ್ದುಪಡಿಸಬಾರದು ಎಂದು ಹೇಳಲು ಶುರು ಮಾಡಿದ್ದಾರೆ. ಗಂಡ ಮತ್ತು ಹೆಂಡತಿಯ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿರುತ್ತದೆ. ನೀನು ನನ್ನ ಮನೆಯ ಕಾಳಜಿ ವಹಿಸು, ನಾನು ನಿನ್ನ ಅಗತ್ಯಗಳನ್ನು ಪೂರೈಸುತ್ತೇನೆ ಎಂದು ಪತಿ ಹೇಳಿರುತ್ತಾನೆ. ಪತ್ನಿಯಾದವಳು ಈ ಒಪ್ಪಂದ ಮುರಿದರೆ ಪತಿ ಆಕೆಯನ್ನು ತ್ಯಜಿಸಬಹುದು ಎಂಬ ಮೋಹನ್ ಭಾಗವತ್ ಹೇಳಿಕೆ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ರಾಜಸ್ಥಾನದ ಭರತ್ಪುರದಲ್ಲಿ ಮಾತನಾಡುತ್ತಿದ್ದ ಭಾಗವತ್ ಅವರು ಮದರ್ ತೆರೇಸಾ ಒಳ್ಳೆಯ ಸೇವೆ ಮಾಡುತ್ತಿದ್ರು, ಆದರೆ ಅವರು ನಿರಾಶ್ರಿತರಿಗೆ ಸಹಾಯ ಮಾಡುತ್ತಿದ್ದರ ಹಿಂದೆ ಅವರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಬೇಕು ಎಂಬ ಉದ್ದೇಶವಿತ್ತು ಎಂದು ಹೇಳಿದ್ದರು. ಈ ಹೇಳಿಕೆಗೂ ದೇಶಾದ್ಯಂತ ಭಾರಿ ಆಕ್ರೋಶಗಳು ಕೇಳಿಬಂದಿದ್ದವು. मदर तेरेसा जैसी सेवा यहाँ हो गई, मैं कहता हूँ मदर तेरेसा जैसी सेवा यहाँ नहीं हो. तो सेवा बहुत अच्छी होती होगी वहां, लेकिन एक पीछे एक उद्देश्य रहता था कि जो सेवा जिसकी होती है वो कृतज्ञता से ईसाई बन जाए. कोई किसी को ईसाई बनाना चाहे न बनाना चाहे उसका प्रश्न है, परंतु सेवा की आड़ में वो किया जाता है तो उस सेवा का अवमूल्यन हो जाता है. यहाँ पे कुछ नहीं है, कुछ भी नहीं है. 2011ರ ಕಳೆದ ಜನಗಣತಿ ನಂತರ ಭಾರತದ ಜನಸಂಖ್ಯೆಯಲ್ಲಿ ಅಸಮತೋಲನ ಕಂಡುಬಂದಿದ್ದು, ಒಂದು ರಾಷ್ಟ್ರೀಯ ಜನಸಂಖ್ಯಾ ನಿಯಂತ್ರಣ ನೀತಿ ಜಾರಿಗೆ ತರಬೇಕು ಎಂದು ಭಾಗವತ್ ಹೇಳಿದ್ದರು. ಇದೇ ಆಗಸ್ಟ್ನಲ್ಲಿ ಆಗ್ರಾದಲ್ಲಿ ಮಾತನಾಡುತ್ತಿದ್ದ ಭಾಗವತ್ ಇತರೆ ಜನರ ಸಂಖ್ಯೆ ಹೆಚ್ಚಾಗುತ್ತಿರುವಾಗ ಹಿಂದೂಗಳ ಜನಸಂಖ್ಯೆ ಹೆಚ್ಚು ಮಾಡುವುದನ್ನು ಯಾವ ಕಾನೂನು ತಡೆಯುತ್ತದೆ ಎಂದು ಹೇಳಿಕೆ ನೀಡಿದ್ದರು. ಪದೇ ಪದೇ ಹಿಂದೂ ರಾಷ್ಟ್ರದ ಬಗ್ಗೆ ಮಾತನಾಡುವ ಭಾಗವತ್ ಭಾರತ ಹಿಂದೂ ದೇಶ, ಇಲ್ಲಿ ವಾಸ ಮಾಡುವವರೆಲ್ಲರೂ ಹಿಂದೂಗಳೇ ಎಂದು ಹೇಳುತ್ತಿರುತ್ತಾರೆ.
ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಹಿಂದೂ ದೇಶಗಳೇ ಎಂದು ಹೇಳುವ ಮೋಹನ್ ಭಾಗವತ್ ವಾದವನ್ನು ಒಪ್ಪುವವರ ಸಂಖ್ಯೆ ತುಂಬಾ ಕಡಿಮೆ. ಕಳೆದ ಲೋಕಸಭಾ ಚುನಾವಣೆಗೆ ಮೊದಲು ದೇಶದ ಪ್ರಧಾನಿ ಹುದ್ದೆಗೆ ಮೋದಿ ಹೆಸರು ಪ್ರಸ್ತಾಪ ಮಾಡುವ ವಿಚಾರದಲ್ಲಿ ಭಾಗವತ್ ಅಷ್ಟೇನೂ ಉತ್ಸಾಹ ತೋರಿಸಿರಲಿಲ್ಲ. ಆದರೆ ಮೋದಿ ಅವರು ಪ್ರಧಾನಿಯಾದ ನಂತರ ಇಬ್ಬರ ನಡುವೆ ಒಂದು ರೀತಿಯಲ್ಲಿ ಉತ್ತಮ ಸಂಬಂಧ ಏರ್ಪಟ್ಟಿದೆ ಎಂದು ಹೇಳಬಹುದು. ಘರ್ ವಾಪಸಿ ಹೆಸರಿನಲ್ಲಿ ಸಂಘ ಪರಿವಾರದ ಕೆಲವರು ನಡೆಸುತ್ತಿದ್ದ ಚಟುವಟಿಕೆಗಳಿಂದ ಮೋದಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿತ್ತು. ಈ ಸಂದರ್ಭದಲ್ಲಿ ಭಾಗವತ್ ಜೊತೆ ಮಾತನಾಡಿದ್ದ ಪ್ರಧಾನಿ ಮೋದಿ ಅಂಥ ಚಟುವಟಿಕೆಗಳಿಗೆ ತಡೆಯೊಡ್ಡುವಂತೆ ಕೋರಿದ್ದರು. ಭಾಗವತ್ ಮಧ್ಯಪ್ರವೇಶದಿಂದ ಮೋದಿ ಸರ್ಕಾರಕ್ಕೆ ಹೆಚ್ಚಿನ ಮುಜುಗರ ತಪ್ಪಿತ್ತು. ಆದರೆ ನಕಲಿ ಗೋರಕ್ಷಕರ ವಿರುದ್ಧ ಮೋದಿ ನೀಡಿದ್ದ ಹೇಳಿಕೆಯನ್ನು ಭಾಗವತ್ ಒಪ್ಪಿರಲಿಲ್ಲ. ಮೊನ್ನೆಯಷ್ಟೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಮ್ಮ ಸೇನೆ ನಡೆಸಿದ ದಾಳಿಯನ್ನು ಪ್ರಶಂಸೆ ಮಾಡಿದ್ದ ಭಾಗವತ್ ಮೋದಿಯವರ ಆಡಳಿತದಲ್ಲಿ ಭಾರತ ಸುರಕ್ಷಿತವಾಗಿದೆ ಎಂದು ಹೇಳಿದ್ದರು. ಇವತ್ತಿನ ದಿನಗಳಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಬಂಧ ವಾಜಪೇಯಿ ಅವಧಿಯಲ್ಲಿ ಇದ್ದ ಮಟ್ಟಕ್ಕಿಂತ ಸಾಕಷ್ಟು ಉತ್ತಮ ರೀತಿಯಲ್ಲಿದೆ ಅನ್ನುವುದಂತೂ ನಿಜ. ಹೀಗಿರುವುದೇ ನಮಗೆ ಲಾಭ ಅನ್ನುವುದನ್ನು ಮೋದಿ ಮತ್ತು ಮೋಹನ್ ಭಾಗವತ್ ಚೆನ್ನಾಗಿ ತಿಳಿದುಕೊಂಡಿರುವುದೇ ಅದಕ್ಕೆ ಕಾರಣ. ಜೂನ್ 2015ರಲ್ಲಿ ಮೋದಿ ಸರ್ಕಾರ ಮೋಹನ್ ಭಾಗವತ್ ಅವರಿಗೆ ಅತಿ ಗಣ್ಯರಿಗೆ ನೀಡುವ Z+ ಭದ್ರತೆ ನೀಡಿದೆ. ಒಟ್ಟಿನಲ್ಲಿ ಮೋಹನ್ ಭಾಗವತ್ ಹಲವಾರು ಬಾರಿ ವಿವಾದಿತ ಹೇಳಿಕೆಗಳನ್ನು ನೀಡಿದ್ದರೂ ಕೂಡ ಅವನ್ನೆಲ್ಲ ನಿಭಾಯಿಸಿಕೊಂಡು ಮುಂದಕ್ಕೆ ಬಂದಿದ್ದಾರೆ. ಆರ್ಎಸ್ಎಸ್ನಲ್ಲೂ ಒಂದಿಷ್ಟು ಬದಲಾವಣೆ ತಂದಿದ್ದಾರೆ. ಕಳೆದ 91 ವರ್ಷಗಳಿಂದ ಇದ್ದ ಗಣವೇಶವನ್ನು ಬದಲಿಸಿದ್ದಾರೆ. ಇದೀಗ ಆರ್ಎಸ್ಎಸ್ನಲ್ಲಿ ಖಾಕಿ ಚಡ್ಡಿ ಹೋಗಿ ಖಾಕಿ ಪ್ಯಾಂಟ್ ಬಂದಿದೆ.